ಸೂತ್ರಾರ್ಥ ಮುಖ್ಯತೆ. ಎಲ್ಲೂ ಮಿಸ್ ಆಗಿಲ್ಲ, ಎಲ್ಲ ರೆಕಾರ್ಡ್ ಆಗಿದೆಯಲ್ಲ, ಎಲ್ಲೂ ಮಿಸ್ ಆಗಿಲ್ಲ. ಹಾಂ, ಲೈವ್ ಹೋಗ್ತೀವಿ, ಇಲ್ಲಿ ಹೌದಾ, ಮಾಡಿ ಅಡ್ಜಸ್ಟ್ ಆಗಿದೆಯಾ? ಈಗ ಏನು ಹೇಳಿದರು ನೋಡಿ, ವಿಶೇಷಣಚ್ಚ ಪ್ರಕರಣಚ್ಚ. ಹಾಂ, ಏನು ವಿಶೇಷಣ ಹಾಕಿದ್ದಾರೆ? ಬ್ರಹ್ಮ ಅಂತ ಹಾಕಿದ್ದಾರೆ. ಬ್ರಹ್ಮ ಅಂತ ಹಾಕಿದ ಮೇಲೆ ಬ್ರಹ್ಮ ಶಬ್ದ ಕೊಡೋ ಅರ್ಥನೇ ಇನ್ನು ಯಾವ ಪದನೂ ಕೊಡೋಕ್ಕೆ ಸಾಧ್ಯ ಇಲ್ಲ. ಗುಣಪೂರ್ಣತ್ವ ದೋಷದೂರತ್ವ ಅಂತ ಹೇಳಿದರು. ಏತಸ್ಮಾತ್ ಬ್ರಹ್ಮಶಬ್ದೋಯಂ ವಿಷ್ಣೋರೇವ ವಿಶೇಷಣಂ ಅಮಿತಾಹಿ ಗುಣ ಯಸ್ಮಾತ್ ನಾಣ್ಯೇಷಾಂ ತಮೃತೆ ವಿಹು. ಅನಂತ ಗುಣ ಇರೋದು, ಅನಂತ ಗುಣ ಪೂರ್ಣವಾಗಿರೋದು ದೇವರಲ್ಲಿ ಮಾತ್ರ ಸಾಧ್ಯ. ಆದ್ದರಿಂದ ಬ್ರಹ್ಮ ಪದವಿಗೆ ಬ್ರಹ್ಮ ಶಬ್ದಕ್ಕೆ ಅರ್ಥ ಇದೆ. ನಚ ಜೀವೇ ಸಮನ್ವಯೋಭಿಧೀಯತೆ. ಈ ಸಮನ್ವಯ ಮಾಡಲಿಕ್ಕೆ ಹೊರಟಿರೋ ತತ್ವ ಸಮನ್ವಯ ಅನ್ನೋದು ಅವ್ರ ಪ್ರಕಾರ ಏನು ಗೊತ್ತಾ? ಐಕ್ಯ ಹೇಳೋದಕ್ಕೆ ಅವ್ರು ಪ್ರತಿ ಇದರಲ್ಲೂ ಐಕ್ಯ ಕೊಡೋದು ಅದು ಬಂದೇ ಇಲ್ಲ. ಬಂದಿರೋದೇನೀಗ ದೇವ್ರ ಬಗ್ಗೆ ಸಮನ್ವಯನೇ ಹೊರತು ಜೀವನ ಬಗ್ಗೆ ಸಮನ್ವಯ ಅಲ್ಲ. ಇದು ಸಮನ್ವಯೋಭಿಧೀಯತೆ. ಸತ್ಯ ಆತ್ಮ, ಸತ್ಯೋ ಜೀವ, ಸತ್ಯಂಭಿದ, ಸತ್ಯಂಭಿದ ಮೂರು ಸತ್ಯ ಆಯಿತು. ಮೈವಾರುವಣ್ಯೋ ಮೈವಾರುವಣ್ಯ ಅದು ಮೂರು ಸತ್ಯ ಆಯಿತು. ಇದು ಗುಣಪೂರ್ಣತ್ವನೂ ಸತ್ಯ, ದೋಷ ದೂರತ್ವನೂ ಸತ್ಯ ಅಂತ ಎರಡು ಅರ್ಥ ಅದಕ್ಕೆ. ಇತಿ ಬಾಲ್ಯವೇಯ ಶ್ರುತಿ. ಈಗ ಭಾರಿ ಗಟ್ಟಿಬಿಟ್ಟಾಗ ವಯಸ್ಸಾಯಿತು, ಆಗಲಿಲ್ಲ, ಹೋಯ್ತಲ್ಲಿ ಅವಾಗ ಇದ್ದಿದ್ದು ಹೊಟ್ಟೋಯ್ತಾ, ದೇವರಿಗೆ ಪ್ರಶ್ನೆ ಬರೋದಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ಆರುವಣ್ಯ ಅದೆಲ್ಲ ತತ್ವ ನಡೆದಲ್ಲ, ಅದು ಟೀಕಾ ಬರೆದ್ಬಿಟ್ಟಿದ್ದಾರೆ ಟೀಕಾರ ಅದನ್ನೆಲ್ಲ ನೆನಪಿದೆಯಾ? ಭಿದ ಸತ್ಯಂಭಿದ ಮೂರು ಸತ್ಯ ಅದಕ್ಕೆ ಹೇಳ್ತಾರೆ. ಮೂರು ಪ್ರಮಾಣದಿಂದ ಸಿದ್ಧವಾಗಿದೆ. ಪ್ರತ್ಯಕ್ಷ ಪ್ರಮಾಣ, ಅನುಮಾನ ಪ್ರಮಾಣ, ಆಗಮ ಪ್ರಮಾಣ. ಅದಕ್ಕೆ ಆಗಮತ್ರ ಮೀಮಾಂಸಾತ್ರಯ ಸಿದ್ಧತ್ವ ಅಂತ ಒಂದು ಅರ್ಥ. ಮೂರು ಪ್ರಮಾಣ ಸಿದ್ಧ, ಮೂರು ಮೀಮಾಂಸಾ ಸಿದ್ಧ. ಮೈವಾರು ಆರು ಅಂದರೆ ದೋಷ, ಆರುವಣ್ಯ ಇರೋದು ದೋಷ ಇರೋದು. ಮೈವಾರುವಣ್ಯ ಅಂದ್ರೇನು? ದೋಷಗಳಿಂದ ಲಭ್ಯನಲ್ಲದವನು ಅಂತ ಅರ್ಥ. ಇದೆಲ್ಲ ಬಂದಿದೆ. ಅಂದರೆ ದೋಷಗಳು ಯಾಕೆ ಲಭ್ಯ ಅಲ್ಲ? ನಿರ್ದೋಷ ಯಾಕೆ ಲಭ್ಯನಾಗ್ತಾನೆ? ಮಡಿರೋರು ಮೈಲಿನ ಹಾಕ್ಬಿಡ್ತಾರೆ. ದೇವರು ಶುದ್ಧ, ಆದ್ದರಿಂದ ಏನಾಗಬೇಕೀಗ? ದೋಷ ಕಳ್ಕೊಳ್ತಾ ಹೋಗಬೇಕು. ಕಳ್ಕೊಳ್ತಾ ಹೋದಂತೂ ಏನಾಗುತ್ತೆ ನಮಗಾಗ? ದೇವ್ರಿಗೆ ಹತ್ತಿರ ಆಗ್ತೇವೆ. ದೋಷ ಬೆಳೆಸ್ಕೊತೋದ್ರೆ ದೇವ್ರಿಗೆ ಏನಾಗ್ತೇವೆ? ದೂರ ಆಗ್ತೇ ಹೋಗ್ತೇವೆ. ಆತ್ಮಾಹಿ ಅದು ಸಾಧ್ಯ ಮಾಡಿರೋದು ಯಾತಕ್ಕೋಸ್ಕರ? ದೋಷ ಕಳ್ಕೊಂಬನ್ನಿ ಅಂತ. ಇವನು ಗುಣ ಕಳ್ಕೊಂಡು ದೋಷ ಒಪ್ಪಿಸ್ಕೊಂಡು ಹೋಗ್ಬಿಟ್ರೆ ಸ್ನಾನ ಮಾಡಿ ಮೊದಲಿಗಿಂತ ಒಪ್ಪಿಸ್ಕೊಳ್ಬೇಕು. ಗೊತ್ತಾಯ್ತಾ? ಹಾಗಾಗಬಾರ್ದು. ಅದಕ್ಕೆ ಕೊನೆಗೆ ವಿರಜಾಸ್ನ ಅಲ್ಲಿ 100% ಆಗೋದು ಆಗ ಮಡಿ ಸ್ನಾನ, ಭಾರಿ ಮಡಿ ಸ್ನಾನ. ಅಲ್ಲಿಗೆ ಪೂರ್ತಿ ಲಿಂಗಭಂಗ ಬಿಟ್ಟು ಲಿಂಗಭಂಗ ಆಗೋಗ್ಬಿಡುತ್ತೆ. ಅಲ್ಲಿವರೆಗೂ ಏನೇನು ಚೂರು ಮೈಲಿಗೆ ಇದೆ, ಚೂರು ಲಾಸ್ಟ್ ಇನ್ನೊಂದು ಕೊಡ ಹಾಕ್ಕೊಳ್ಬೇಕು ಅಂತ ಹೇಳ್ತಾರೆ. ಆ ಸ್ಟೇಜಲ್ಲಿ ಇದ್ದಾರೆ ಅವರಿಗೆ. ಇವತ್ತು ಒಂದು ಕೊಡೋನ ಹಾಕ್ಕೊಳ್ಳೋದು ಸ್ಟೇಜಲ್ಲಿ ಇದ್ದರೆ ಸ್ನಾನ ಆಗೋ ಚಾನ್ಸಸ್ಸೇ ಇಲ್ಲ. ಆತ್ಮ ಹಿ ಪರಮಸ್ವತಂತ್ರ ಅಧಿಗುಣ ಜೀವ ಅಲ್ಪಶಕ್ತಿ ಅಸ್ವತಂತ್ರ ಅವರಹ ಇತಿ ಚ ಬಾಲ್ಯವೇಯ ಶ್ರುತಿ. ಎಷ್ಟು ಕಂಪ್ಯಾರಿಸನ್. ಆತ್ಮ ಹಿ ಪರಮಸ್ವತಂತ್ರ, ಎರಡು ರೀತಿ ಬರುತ್ತೆ. ಪರಮಃ ಸ್ವತಂತ್ರ, ಸರ್ವಶ್ರೇಷ್ಠ ಸ್ವತಂತ್ರ ಜೀವ. ಮತ್ತು ಅಧಿಗುಣ ಅಂದ್ರೇನು? ಅಧಿಕ ಗುಣ, ಅನಂತ ಗುಣ. ಆಮೇಲೆ ಜೀವ ಅಲ್ಪಶಕ್ತಿ ಅಸ್ವತಂತ್ರ ಅವರಹ. ಮೂರು ಆಪೋಸಿಟ್ ಇದೆ. ಮೂರು ಜೀವ ಅಲ್ಪಶಕ್ತಿ, ಭಾರಿ ಕಡಿಮೆ ಶಕ್ತಿ ಇದೆ. ಅಸ್ವತಂತ್ರ ಅವರಹ, ನಮ್ಮ ಭಾರಿ ಕಡಿಮೆ ಶಕ್ತಿ ಯಾವಾಗ ಅರ್ಥ ಆಗುತ್ತೆ ಗೊತ್ತಾ? ಒಂದು ಎಷ್ಟು ದೊಡ್ಡ ಅನ್ನ ಇಟ್ಟುಬಿಟ್ಟಿದ್ದಾರೆ. ಅನ್ನ ಮಾಡಲಿಕ್ಕೆ ಒಂದು 10 kg ದೊಡ್ಡ ಪಾತ್ರೆಯಲ್ಲಿ ಇಟ್ಬಿಟ್ಟಿದ್ದಾರೆ. ಕಣ್ಣು ಮೇಣದ ಬಚ್ಚಿ ಇಟ್ಟಿದ್ದಾರೆ ಕೆಳಗಡೆ. ಎಲ್ಲಿ ಬಡಿಸ್ತು ದೊಡ್ಡ ಅಂತ ಕೇಳಿದರೆ ಪಾರ್ಟಿಗೆ ಹೋದಾಗ ಗತಿ ಏನಾಗ್ಬಿಡುತ್ತೆ. ಅದು ಎಷ್ಟು ದಿವಸ ಹೋದ್ರೂ ಏನಾಗಲ್ಲ, ಅದು ಬೇರೆ ರೀಚ್ ಆಗಲ್ಲ. ಫಸ್ಟ್ ಅದು ಬೇಯೋದೆ ಏನು ಬೇಯೋದೆ. ಆದರೆ ಅಡಿಕ್ವೇಟ್ ಇದು. ನಮ್ಮ ಸ್ಥಿತಿ ಆಗಿರೋದೀಗ ಅಜ್ಞಾನ ಇರೋದು ರಾಶಿ. ಇಲ್ಲ ಪ್ರಯತ್ನ ಪಡ್ತಿರೋದಷ್ಟೀಗ ಒಂದು ಮಿಣು ಕೂಡ ಇಟ್ಕೊಂಡು ಹೋಗ್ಲಿಕ್ಕೆ ಟ್ರೈ ಪಟ್ಟರೆ ಆಗಲ್ಲ. ಅದು ಸರ್ವಮೂಲಕ್ಕೆ ಹೋಗುತ್ತೆ ಹೊರತು ಬೇರೆ ಯಾವ ಪೆಟ್ಟಿಗೆ ಹೋಗೋದಿಲ್ಲ. ಜೋರಾಗಿ ಹೊಡಿಬೇಕಲ್ಲ. ಸರ್ವಮೂಲದಿಂದ ಓದಿದ್ರೆ ಮಾತ್ರ ಅಜ್ಞಾನ ಹೋಗ್ತಿದ್ರು, ಅಜ್ಞಾನ ಹೋಗೋದಿಲ್ಲ. ಎಷ್ಟೋ ಕಡೆಗೆ ಅದೇ ಅಜ್ಞಾನ. ಇನ್ನೂ ಅಜ್ಞಾನ ವೃದ್ಧಿ ಮಾಡೋ ಮಾತುಗಳಿರ್ತವೆ. ಅಜ್ಞಾನ ವೃದ್ಧಿ ಆಗಬಾರ್ದು, ತೆಗಿಬೇಕಲ್ಲ. ಇವತ್ತು ನಾವು ಭಾರಿ ಪ್ರಯತ್ನ ಮಾಡಿಕೊಡ್ತೇವೆ ಅಂದರೆಲ್ಲ ಪ್ರಯತ್ನ ಬಿಟ್ಟವರೇ ಜಾಸ್ತಿ. ಒಲೆನೇ ಹೊತ್ತಿಟ್ಟಿಲ್ಲ, ಬಿಟ್ಟುಬಿಡಿ. ಇಂಥ ಒಲೆ ಹೊತ್ತಿಟ್ಟು ಏನು ಮಾಡ್ಬೇಕು? ಅದಕ್ಕೆ ಏನು ಸಾಧನೆ ಮಾಡಿದಾಗಾಯಿತು? ಅತ್ಯಲ್ಪ ಅಗಣ್ಯ ಅಂತ ಹೇಳ್ತಾ ಏನು ಉಪಯೋಗ ಇಲ್ಲ. ನಾವು ಯಾವುದೋ ಅಂಗಡಿಗೆ ಹೋಗಿರ್ತೀವಿ, ಆ 100 ರೂಪಾಯಿದು ಹೇಳ್ತಾರೆ, ನಮ್ಮ ಹತ್ರ 80 ರೂಪಾಯಿ ಇರುತ್ತೆ. ಇದು ಬಿಟ್ಬಿಡ್ತಾರೆ. ಅದೇನು ನಮಗೆ ಸಾಗಲ್ಲ, ಕೊಂಡ್ಕೊಳ್ಳೋಕ್ಕಾಗಲ್ಲ, ಇಲ್ಲ ಅಂತ ಹೇಳ್ತಾರಲ್ಲ. ಹಾಗೆ ಎರಡು ಸೇರೇ ಇರು. ಬಿಂಬ ರೂಪನೇ ಬೇರೆ. ಇದು ದೇಹದೊಳಗೆ ರೂಪದ ಹೇಳ್ತಾ ಇರೋದು ಅಷ್ಟು.
ಬಿಂಬರೂಪ ಯಾವುದಂತ ಗೊತ್ತಾಗಲ್ಲ, ಅವರವರಿಗೆ ಗೊತ್ತಾಗಬೇಕು, ಗುರುಗಳು ಹೇಳಬೇಕು. ಇದರಿಂದ ಭಿನ್ನವಾದದ್ದು. ಭಿನ್ನ ಅಂದ್ರೇನು? ಬೇರೆ ರೂಪಗಳಲ್ಲಿ ಭೇದ ಇಲ್ಲ, ಹೆಸರು ಬೇರೆ ಬರುತ್ತೆ. ಇನ್ನೂ ಬಂದಿಲ್ಲ ಅದು, ಇನ್ನು ಮುಂದೆ ಬರುತ್ತೆ, ಇನ್ನೂ ಕೂಡ ಇನ್ನೂ ಬಂದಿಲ್ಲ. ಆತ್ಮ ಹಿ ಪರಮಃ ಸ್ವತಂತ್ರ ಅಧಿಗುಣ ಜೀವ ಅಲ್ಪಶಕ್ತಿ ಅಸ್ವತಂತ್ರ ಅವರ ಇತಿ ಚ ಬಾಲ್ಲವೇಯ ಶ್ರುತಿ ಯಥೇಶ್ವರಸ್ಯ ಜೀವಸ್ಯ ಭೇದ ಸತ್ಯೋ. ಒಂದೊಂದೇ ಕೊಡ್ತಾರೆ, 2 ಶ್ರುತಿಗಳಾಯ್ತು ಈಗ ಇನ್ನು ಕೊಡ್ತಾರೆ, ಪುರಾಣ ವಾಕ್ಯ ಕೊಡ್ತಾರೆ. ಯಥಾ ಈಶ್ವರಸ್ಯ ಜೀವಸ್ಯ ಭೇದ ಸತ್ಯ ವಿನಿಶ್ಚಯ ಏವಮೇವ ಹಿ ಮೇ ವಾಚಂ ಸತ್ಯಾಂ ಕರ್ತುಮಿಹಾರ್ಹಸಿ. ಕೇಳೋದು ಹ್ಯಾಕೆ ಕೇಳ್ತಾರೆ ನೋಡಿ. ಪರಮಾತ್ಮ ಜೀವಭೇದ ಅವೆಲ್ಲ ಸತ್ಯ, ಪಂಚಭೇದ ಸತ್ಯ ಹೋದಲ್ಲೋ, ಆ ರೀತಿಯಲ್ಲಿ ನೀನೇನು ಮಾಡಬೇಕು? ನಾನೀಗ ನೀನು ನನ್ನ ಮಾತನ್ನು ನಡೆಸಿಕೊಡು, ಸತ್ಯ ಮಾಡು, ನನ್ನ ಬೇಡಿಕೆಯನ್ನು ಈಡೇರಿಸಿಬಿಡು. ಅಂದರೆ ಏನಾಯ್ತು ಈಗ? ಶೂರಾಗಿ ಈಡೇರಿಸೋದು, ಭೇದ ಇರೋ ಶೂರ್ ಅಂತ ಭೇದ ಕನ್ಫರ್ಮ್ ಮಾಡೋದು. ಯಥೇಶ್ವರಶ್ಚ ಜೀವಶ್ಚ ಸತ್ಯಭೇದೋ ಪರಸ್ಪರಂ ತೇನ ಸತ್ಯೇನ ಮಾಂ ದೇವಾಹ ತ್ರಾಯಂತು ಸಹ ಕೇಶವಾಹ. ಜೀವರಿಗೂ ಭೇದ ಇದೆ, ಎಷ್ಟು ಸತ್ಯಭೇದನೋ ಪರಸ್ಪರ ಅಷ್ಟೇ ಸತ್ಯವಾಗಿ ದೇವತೆಗಳು ನನ್ನನ್ನು ಕಾಪಾಡಲಿ. ಅಂದರೆ ದೇವತೆಗಳು ನನ್ನ ಕಾಪಾಡೋದು ಹೇಗಿರಬೇಕು ಅಂದರೆ 100% ಸತ್ಯ ಆಗಬೇಕು. ಯಾಕೆ? ಪಂಚಭೇದ ಸತ್ಯ ಆಗಿರೋದ್ರಿಂದ ಆ ಕ್ವಾಲಿಟಿ ಮೇಂಟೈನ್ ಮಾಡಬೇಕು. ಇದು ಮುಖ್ಯ. ಅಂದರೆ ಏನಾಯ್ತು ಈಗ? ಸತ್ಯತ್ವನ ಅನೇಕ ರೀತಿಯಲ್ಲಿ ಶಪಥ ಇದ್ದಾಗ ಲೆಕ್ಕ ಶಪಥ ಮಾಡಿ ಹೇಳ್ತಿರೋದ್ರಿಂದ ಜೀವಭೇದ ಇತ್ಯಾದಿ ಅಪೇರೆಂಟ್ ಅಲ್ಲ, ದೇ ಆರ್ ರಿಯಲ್. ಅವ್ರು ಭೇದ ಒಪ್ತಾರೆ. ಏನು ಒಪ್ತಾರೆ? ಅಪೇರೆಂಟ್ ಭೇದ ಅಂತ. ಅಪೇರೆಂಟ್ ಭೇದ ಅಂದ್ರೇನು? ತೋರಿಕೆ ಭೇದ. ತೋರಿಕೆ ಭೇದ ಇದ್ಕೊಟ್ಟು ನೋ ಭೇದ. ಹಾಗಲ್ಲ, ನಾವು ರಿಯಲ್ ಭೇದ ಬೇರೆ, ಅಪರೆಂಟ್ ಬೇರೆ. ನಾವು ಸೈನ್ಸಲ್ಲಿ ಓದಿರ್ತಾರೆ ಅಪರೆಂಟ್ ಎಕ್ಸ್ಪ್ಯಾನ್ಷನ್ ಅಂತ. ಅಪರೆಂಟ್ ಎಕ್ಸ್ಪ್ಯಾನ್ಷನ್ ಅಂದ್ರೇನು? ತೋರಿಕೆ ಎಕ್ಸ್ಪ್ಯಾನ್ಷನ್ ಏನಲ್ಲ, ತೋರಿಕೆ ಇದಲ್ಲ. ಬಲೂನೇ ಎಕ್ಸ್ಪ್ಯಾಂಡ್ ಆಗುತ್ತೆ ಅಷ್ಟೇ, ಮತ್ತೆ ಅಷ್ಟೇ ಆಗುತ್ತೆ. ಅದು ಆಮೇಲೆ ಇದು ದೊಡ್ಡದಾಗಲ್ಲ, ಜಾಸ್ತಿ ಬರೋದಿಲ್ಲ. ಇಷ್ಟು ಬರ್ತವ್ರಿಗೆ ವೀಕ್ ಆಗುತ್ತೆ ಹೊರತು ಜಾಸ್ತಿ ಆಗೋದಿಲ್ಲ. ಅಪರೆಂಟ್ ಅನ್ನೋ ಪದ ನೆನಪಿದ್ರೆ ಅದು ಬೇರೆ. ಅಪರೆಂಟ್ಗೆ ಅರ್ಥ ಏನು ಬರೋದು ಕೊನೆಗೆ ಅವರು? ಅದಕ್ಕೇನೆ ಸುಳ್ಳು ಅಂತ ಅರ್ಥ ಬರೋದು. ಅಪರೆಂಟ್ ಸುಳ್ಳಲ್ಲ, ಏನದು? ರಿಯಲ್ಲೇ, ಪರ್ಮನೆಂಟ್ ಅಲ್ಲ. ಅಪರೆಂಟ್ ಇದು ಪರ್ಮನೆಂಟ್ ಅಲ್ಲ, ಕೆಲಸಕ್ಕೆ ಇಲ್ಲೇ ಇಲ್ಲ. ಇಲ್ಲೇ ಇಲ್ಲದ ಕೆಲಸ ತೊಗೊಂಡ್ರು. ಅಪರೆಂಟ್ ರಜತ ಅಂದರೆ ನೋ ರಜತ, ಅಪರೆಂಟ್ ರಜತ ನೋ ರಜತ. ಗೊತ್ತಾಗುತ್ತೆ? ಕೆಲವು ಸರ್ತಿ ಆಗುತ್ತೆ, ಅದಲ್ಲ, ಪೂರ್ತಿ ಅಲ್ಲ, ಸ್ವಲ್ಪ. ಅನಿತ್ಯ ಅಂತ ಹೇಳಿದರೆ ಸಮಸ್ಯೆ ಬರ್ತಿರಲಿಲ್ಲ. ಅಲ್ಲಿಗಿರಲಿ. ನಾಳೆ ಗುಹಾಧಿಕರಣ ಮುಗಿತೀವಿ. ನೆಕ್ಸ್ಟ್ ಆದಿತ್ಯ ವಿಷ್ಣುರುತ್ಯುಕ್ತಂ ಹೇಳ್ತಾ ಅಂತರ ಉಪಪತ್ತೇ ಅಂತರಾಧಿಕರಣ ಅಂತ ಬರುತ್ತೆ ನಾಳೆ. ಅವಸರ ಪಡೋದು ಬೇಡ, ಇನ್ನೂ ಬರ್ತಾರೆ ಇಬ್ಬರಲ್ಲ, ಇನ್ನೂ ಬರ್ತಾರೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಮಹಾಂತೇನ ಪ್ರಿಯತಾಂ ಕಮಲಾಲಯ.